ಯಾರು ಮಂದಿ ಕೇಳಿದ ನಿನ್ನೆ ನೀವು ಅಂದ್ರೆ ಮಂದಿ ಬರ್ಕೊಂಡು ಹಾಕೋಬ ಅಂತೇಳಿ ರಾತ್ರಿ ಎಲ್ಲ ಬಾಯ್ಕೊಂಡು ಹಾಕಿರ್ತಾರೆ. ಇದು ಹಂಗೆ ನೀವು ಅನ್ನೋದಿರ್ತಾರೆ. ಓಹೋ ಅಲ್ಲಲ್ಲಿ ನೀ ಸಾಲಿಗೆ ಅದಕ್ಕೆ ಬರ್ತಿ ಬಸ್ಸಿಗ್ರಿ ನೀನು ಬಸ್ಸಿಗೆ ಬರ್ತಿ ಅಂತ ಗೊತ್ತೈತಿ. ಯಾವ ಉದ್ದೇಶ ಇಟ್ಕೊಂಡು ಬರ್ತಿ? ವಿದ್ಯಾಗೋಸ್ಕರ ರೀ. ಹೌದಿಲ್ಲ? ವಿದ್ಯಾಗೋಸ್ಕರ ಬಂದ್ರೆ ಮತ್ತೆ ಯಾಕೆ ಮಕ್ಕೊಂಡಿಪ್ಪ? ಆಕೆ ಬಂದಿರಿ ಸರ್. ಇನ್ನು ಈ ಜೊತೆ ಮಕ್ಕಳು ಮಾತಾಡಬಾರ್ದು, ಹೇಳ್ತಿಲ್ಲ ಮಾತಾಡಬಾರ್ದು. ತಿಳ್ಕೊಂಡ್ಬಿಟ್ಟಾವ ದನ ಗೊತ್ತಿಲ್ಲ. ಅದನ್ನ ನಮ್ಮ ಹಳ್ಳಿ ಮಕ್ಕಳಿಗೆ ಕೇಳ್ರಿ, ಯಾವ ಹಾಲು ಬೇಕು ನಿಮ್ಗೆ ಅಂತ ಕೇಳ್ತಾರೆ. ಎಮ್ಮಿದ್ ಬೇಕು, ಆಕಳದ್ ಬೇಕು, ಆಡಿನ ಬೇಕು, ಕುರಿದ್ ಬೇಕು ಅಂತ ಕೇಳ್ತಾರೆ. ಇವ್ ಹಿಂಗ ಇನ್ನೊಂದು ಘಟನೆ ಹೇಳ್ತೇನೆ. ಮೊನ್ನೆ ನಮ್ಮ ಹುಡುಗರು ಶಾಲೆ ಹಾಕೊಂಡು ಉಳ್ಳಾಡಿ ನಗಾಕತ್ತ. ಯಾಕೆ ನಗಾಕತ್ತಿರ್ಲಿ ಅಂದೆ. ಸರ ಯಾಕಲಿ ಸರ ಯಾಕೆ ಒಂದೆ ಸರ ಆ ಸಿಟಿಯಿಂದ ಹುಡುಗ ಬಂದಾನಲ್ರಿ, ಆ ಹುಡುಗ ಆಕಳ ಹುಡುಗಿ ಬಗ್ಗೆ ನಿಂತ್ಬಿಟ್ಟಾನ್ರಿ. ಈಗ ಯಾಕಲಿ ಅಂದೆ. ಸರ ನಾವು ಹಂಗ ಕೇಳಿದ್ವಿ ಅವನ್ನ. ಯಾಕಲಿ ಅಂತ ಕೇಳಿದ್ವಿ. ಅಲ್ಲೋ ದೋಸ್ತ, ಈ ಆಕಳ ಇರುದು 4 ಮೊಳ ಐತಿ, 10 ಮೊಳದ ದಂಡ ತಿಂದತಿ, ಇನ್ನು 6 ಮೊಳ ಎಲ್ಲಿ ಬರಾಕತ್ತಿದ್ದು ಹೊರಗೆ ಇಂಥ ಮಕ್ಕಳಿಗೆ ನಾಲೆಜ್ ಇಲ್ಲ. ಅದಕ್ಕ ಆದ್ರೆ ನಮ್ಮ ಕನ್ನಡ ಶಾಲೆ ಒಳಗೆ ಕಲಿತ ಮಕ್ಕಳು ಹೆಂಗಿರ್ತಾವ. ನಿಮಗೆ ಹೇಳಿದ್ನಲ್ಲ, ಸಹಿಪ್ರಾಶ 1990 ಮೊದಲನೇ ಬ್ಯಾಚ್. ನನಗಂತೂ ಸಾಕಾಗೋಗಿತ್ತು. ಅವ್ರಿಗೆ ಹೇಳಿದ್ದೆ, ನೀವು ಯಾರು ಉದ್ಧಾರ ಆಗೋದಿಲ್ಲ ಅಂತೇಳಿ. ಅವ್ರು ಹೆಂಗಿದ್ರು ಅಂತ ನಾನು ಹೇಳೋದು ಬೇಡ, ನೀವ ನೋಡ್ರಿ ಅವ್ರು ಹೆಂಗಿದ್ರಂತ. ನೋಡೋಣಲ್ಲ. ನೋಡ್ರಿ ಏನ್ ಮಾಡ್ತೀವಿ ನೋಡ್ರಿ. ವಿಶ್ರಾಮ ಮಾಡ್ತೀನಿ. शुरू करेंगे. शुरू कर. ओम असतो मा सद्गमय तमसो मा ज्योतिर्गमय रुद्रोर्मा अमृतंगमय ओम शांति शांति शांति.
क्लास सावधान क्लास विश्राम क्लास सावधान बैठेंगे बैठ जाओ ए पंचांग क्या देते हाँ बस हाँ आकड़े निंद्र चंदे बोलो हाँ ಹಿಂದಿನ ಪಂಚಾಂಗ ಹಿಂದಿ ಮುಂದೆ ಪಂಚಾಂಗ ಹಾ ಹಿಂದಿನ ಪಂಚಾಂಗ ಶ್ರೀ ಶಾಲಿವಾರ ಶಕೆ 1903 ಆಯನ ಉತ್ತರಾಯಣ ಪಕ್ಷ ಕಾಂಗ್ರೆಸ್ ಪಕ್ಷ ಶುಕ್ಲ ಪಕ್ಷ ಮೌಸ ಮಾಗ ತಿಥಿ ನವಮಿ ಋತು ಭೀಷ್ಮ ವಾರ ಶನಿವಾರ ಇನ್ನೊಂದು 1919 ಸೂರ್ಯಾಸ್ತ 5:57 ಹಿಂದಿನ ಪಂಚಾಂಗ ಮುಕ್ತಾಯ ಅಮರವಾಣಿ ಯಾರದಪ್ಪ ಹಾ ಹೇಳು ಹಿಂದಿನ ಅಮರವಾಣಿ ಹೇಳಿ ವಿವೇಕಾನಂದ ಹೇಳಲ್ರಿ ಹಿಂದಿನ ಅಮರವಾಣಿ ಹೇಳಿ ಎದ್ದೇಳಿ ಉರಿ ಮುಟ್ಟುವವರೆಗೂ ಹುರಿ ಮುಟ್ಟುವವರೆಗೂ ನಿಲ್ಲದಿರಿ ನಿಮ್ಮ ಹತ್ಯೆಯನ್ನು ಬಳಸಿಕೊಂಡು ಜೀವನದಲ್ಲಿ ಮುಂದೆ ಬನ್ನಿ ಅಮರವಾಣಿ ಒಳಗೆ ಹಾಕ್ತಾರೆ ಇದನ್ನ ಹೇಳಿದವರು ಸ್ವಾಮಿ ವಿವೇಕಾನಂದರು ಇಲ್ಲಿಗೆ ಅಮರವಾಣಿ ಮುಕ್ತಾಯ ಒಟ್ಟಿಗೆ ಉಂಟ ಕ್ಲಾಸ್ ವಿಶ್ರಾಮ್ ಕ್ಲಾಸ್ सावधान क्लास विश्राम क्लास सावधान प्रार्थना समाप्ति पहले जाओ ಮುಂದೆ ಮೇಲೆ ಮುಂದೆ ಕೆಳಗೆ सहदेव सुबाणी ನಾವೆಲ್ಲರೂ ಘೋಷಣೆ ಅಂತೇಳಿ ಯಾಕೆ ಬೈತಾರೆ ನಿಮ್ಮವ್ರು ಸರ್ ಇವರೆಲ್ಲ ಉಲ್ಟಾಪಟ್ಟ ಹೇಳ್ತಾರೆ ಸರ್ ಯಾಕ ನನ್ನ ಹೆಸರು ಡಿ.ಕೆ. ಬೋಸ್ರಿ ಸರ್ ಹಾ ಈ ಅಂದ್ರೆ ದತ್ತಾತ್ರೇಯ ತ್ರೀ ಕೆ ಅಂದ್ರೆ ಕೃಷ್ಣಪ್ರಿ ಹಾ ಇವ್ರ ಅಡ್ರೆಸ್ ನೋಡಿದ್ರೆ ಬೋಸ್ರಿ ಅಂತ
ಹೆಸರೇ ಒಂದೊಂದು ಸರ अजय साहब Yes, sir. हाँ वेरी गुड बोलो डीके बोस हाँ गिट बसिया ಯಸ್ ಟೀಚರ್ यस टीचर ನಾವು ಉಟ್ಕೊಂಡು ಹೋದ್ರೆ ನೀವು ಸೀರ್ಕೊಂಡು ಹಾಕೊಂಡಿದ್ದಂಗೆ ನಿಮಗೆ ಜಂಪರ್ ಕನ್ನ ಕಾಣುತ್ತೆ ನನ್ನ ಕಡೆಗೆ ನಿಮಗೆ ಬಳಿ ಕನ್ನ ಕಾಣುತ್ತೆ ಯಸ್ ಟೀಚರ್ ಅಂತ ಹೇಳೋ ಮಗನ ಇಲ್ರಿ ಸರ್ ಅವ್ನ ಕಡೆ ಬೇರೆ ಸುಳ್ತೀನಿ ವೀರಭದ್ರ ದೀಪಕ ಸರ್ ಮಕ್ಕೊಂಡ್ರಿ ಮಕ್ಕಳದ ಯಾಕೆ ಬಂದಿದೆ ನಮ್ಮ ಮನ್ಯಾಗ ನಾ ಇಲ್ರಿ ಮತ್ತೆ ನಾಯಿ ಬೇಕದ ಸರ ಏನ್ ಮಾಡಿದೀನಿ ಬೇಕಂತ ಮನ್ಯಾಗ ನಾ ಇಲ್ಲ ಸರ ಹಾ ನಮ್ಮ ಮನೆ ಊರ್ ಬಿಟ್ಟು ಹೊರಗೈತ್ರಿ ಹಾ. ಎಲ್ಲ ಮನಿ ಕಾಲ್ ಸರ ಹಾ ಬಂತ ಮಕ್ಕಳು ಮಕ್ಕಳು ಕುಂದ್ರ ಏ ಕುಂದ್ರ ಹಾ ಧನರಾಜ್ ಗೌಡ ಒಂದೊಂದು ಸರ ಏ ಆ ಕ್ವಾಣ ನೋಡ್ತಿದ್ದವ್ರು ಅಲ್ರಿ ಸರ ಅವ್ರ ಮಗ ಅವಲ್ರಿ ನಾ ಏನ್ ಆಯ್ದಂತ ಆಗಂದ ನೋ ಮರೆ ಅಲ್ರಿ ಸರ ನಮ್ಮ ಅಪ್ಪ ಪಂಚಾಯತ್ನಾಗ ಅಧ್ಯಕ್ಷ ಅದಾನ್ರಿ ಅದಾನಲ್ಲ ಅವನ ಹೆಸರು ಮ್ಯಾಲ ಐತ್ರಿ ಹೌದು ನಮ್ಮವ್ವ ಮಹಿಳಾ ಸಂಘದ ಅಧ್ಯಕ್ಷ ಅದಾನ್ರಿ ಹಾ. ಬಕ್ಕಿ ಹೆಸರು ಮ್ಯಾಲ ಐತ್ರಿ ಹಾ. ನನ್ನ ಹೆಸರು ನೋಡ್ರಿ ನೀವು ಕಡೆಗೆ ಹಾಕಿ ಏ ನಿನ್ ಹೆಸರು ಮೊದಲಾಗಕ್ಕೆ ನಮ್ಮ ಶಾಲೆ ಅಧ್ಯಕ್ಷನ ಅಲ್ರಿ ಸರ ಪ್ರಾರ್ಥನಾ ಕಾಲ ಹಿಂದ್ ನಿಲ್ತಾನ ಹಾ. ಅವ್ನು ನೋಡ್ರಿ ಮೊದಲು ಹಾಕಿ ಗುಂಡಾ ಬಂದ ಬರ್ತಾರ ಮಗ ಹಂಗೆ ನೋಡಿದ್ದ ಎಲ್ಲ ಹೊರಗೆ ನೋಡಿಲಿ ಇದು ಶಾಲೆ ಸರ್ಕಾರಿ ಶಾಲೆ ಇಲ್ಲಿ ಎಲ್ಲಾರು ಸಮಾನ ತಮ್ಮ MLA ಮಗನೂ ಅಷ್ಟ MP ಮಗ ಇದ್ರು ಅಷ್ಟ ಸಣ್ಣ ಬಡವನ ಮಗನೂ ಅಷ್ಟ ನಿಮಗೆ ಯೂನಿಫಾರ್ಮ್ ಯಾಕೆ ಮಾಡೈತಿ ಹೇಳು ಯಾಕ್ರಿ ಸರ ಯೂನಿಫಾರ್ಮ್ ಯಾಕೆ ಮಾಡೈತೆ ಅಂದ್ರ ಈಗ ಶ್ರೀಮಂತರ ಮಕ್ಕಳು ಚಲೋ ಅರ್ಬಿ ಹಾಕೊಂಡ್ ಬರ್ತಾರಪ್ಪ ಬಡವರ ಮಕ್ಕಳು ಹರಕ್ ಅರ್ಬಿ ಹಾಕೊಂಡ್ ಬರ್ತಾರ ಹಂಗ ಆಗಬಾರ್ದು ಎಲ್ಲರಿಗೂ ಸಮಾನ ಎಲ್ಲ ಒಂದ ತರ ಡ್ರೆಸ್ ಇರೋದು ಇದು ಸರ್ಕಾರಿ ಶಾಲೆ ನಿಯಮ ಗೊತ್ತಿಲ್ಲ ಇರ್ಲಿ ಏ ನೀನ್ ಯಾಕೆ ಬಂದಿತ್ತಿಲ್ಲ ನೀನು ಹಾ ಹೇಳ ಏನ್ರಿ ಸರ ಯಾಕ ಏ ಮಾಯ ನೀನು ಈಗ ಬಂತಂದ್ರೆ ವಾಸ್ತಿಗೆ ಬಂತಂದ್ರೆ ಬಸ್ ಬಂತಂದ್ರೆ ನಾ ಹೊರಗೆ ಹೋಗ್ತೇನೆ ಬಸ್ ಹೋಗ್ತಂದ್ರೆ ನಾ ಹೊರಗೆ ಬರ್ತೀನಿ ಹಾ ಹೇಳಿ ನೀನ್ ಯಾಕೆ ಬಂದಿಕ್ಕ ನೀನ್ ಯಾಕೆ ಬಂದಿಕ್ಕಳು ನಾವ್ರಿ ಬಂದಿತ್ರಿ ಸರ ಸಾಲಿ ಬಂದಿದ್ದೆ ಹ್ಞೂನ್ರಿ. ಬಂದಿದ್ದು ಅಬ್ಸೆಂಟ್ ಐತೆ ನೀವೇ ಬಂದಿರ್ಕಿಲ್ರಿ ನಾ ಸಾಲಿ ಬಂದಲ್ಲಿ ಇಲ್ರಿ ಸರ ನಾ ಸಾಲಿ ಬರ್ಬೇಕಾದ್ರೆ ನಿಮ್ ದೋತ್ರ ಭಾಗದಾಗ ಹೊಡಾಕಿದ್ರಿ ಸರ ಅರಿವು ಒಣಗಿರ್ತಾರ ಮತ್ತೆ ದೋತ್ರ ಒಣಗ ಹಾಕಿದ್ರು ದೋತ್ರ ಹೊಡಾಕಿದ್ದೋಡಿ ಸರ್ ಮನ್ಯಾಗ ಅದಾರ ಅಂತ ಹೊರಗೆ ಬಿಟ್ಟಿದ್ರಿ ನಾನು ದೋತ್ರ ಹೊರಗೆ ಒಣಗ ಹಾಕೋದಕ್ಕೂ ನಾ ಸಾಲಿ ಬರೋದಕ್ಕೆ ಏನು ಸಂಬಂಧ ಅಲ್ರಿ ಸರ ನಮ್ಮಪ್ಪ ದೋತ್ರ ಹೊಡಾಕಿದಾಗ ನಮ್ಮಪ್ಪ ಮನ್ಯಾಗ ಇರ್ತಾನ್ರಿ ನೀವು ಮನ್ಯಾಗ ಇದ್ದೀರಿ ಅಂತ ಹೊರಗೆ ಹೋಗ್ರಿ ಕೈ ಮುಂದೆ ಮೇಲೆ ಮುಂದೆ ಕೆಳಗೆ ಏ ನಿಮ್ಮಪ್ಪ ಯಾಕೆ ಮನೆಯಾಗಿರ್ತಾನೆ ದೋತ್ರ ಒಂದೇ ಐತ್ರಿ ಅವಾಗ ನಾನು ಮಟ್ಟ ಮನ್ಯಾಗ ಇರ್ತೇನ್ರಿ ಅಂದ್ರೆ ನಿಮ್ಮ ಅಪ್ಪು ಒಂದೋ ದೋತ್ರದಿಂದ ನಮಗೂ ಒಂದೋ ದೋತ್ರ ನಾಲ್ಕು ದೋತ್ರ ಮುಂದೆ ಕೇಳ ನೆನೆದಿ ಹೇಳಪ್ಪ ನೀ ಯಾಕೆ ಬಂದಿಲ್ಲ ಸರ ಹಾ ನಮ್ಮ ಮನಿ ಮಕ್ಕಳನ್ರಿ ರೊಕ್ಕ ಇರ್ತಾರ ಅವ್ರೆಲ್ಲ ನೋಡ್ಕಾಕತ್ತಿದ್ರಿ ನಾ ಅಲ್ಲಿ ನೋಡ್ಕೊತ ನಿಂತಿ ಲೇ ಅವ್ರು ರೊಕ್ಕ ಕಳೆದ್ರೆ ಹುಡುಕ್ತಾ ನೀ ಯಾಕೆ ಕೊಟ್ಟಾಕ ನಿಂತಿದ್ದಲೆ ಸರ ಅವ್ರ ಮನ್ಯಾನ ಒಟ್ಟರು ಕೂಡಿ ಬಹಳ ದುಡ್ತಿದ್ರು ಸರ್ ಅವ್ರ ಹೌದಪ್ಪ ಅವ್ರದ್ದು ರೊಕ್ಕ ಕಳೆದಿರ್ತದೆ ಹುಡುಕ್ತಿರ್ತಾರೋ ನೀ ಯಾಕೆ ನಿಂತಿದ್ದು ಆ ರೊಕ್ಕ ನನ್ನ ಕಾಲ್ ಬಿಡುತ್ತಿತ್ತ ನೀನು ಮೂರು ಗೌಡ್ರ ಮಗ ಚೇರ್ಮನ್ರ ಮಗ ಆ ರೊಕ್ಕ ಕೊಳ ಮಾಡ್ತಿ
ಏನ್ ಶುರು ಮಾಡಬಾರ್ದ ಗೊತ್ತಿಲ್ಲ ಏನೇ ತೋರ್ಸ್ ಮಾಡ್ತಾರೆ ಸರ್ ಹಾ ಏನ್ ಯಾಕೆ ಬೇಕಿದೆ ಇವ ಹುಣಸೆ ಹಣ್ಣು ತಗೊಂಬರಂದ್ರಲ್ರಿ ಹೌದಲ್ಲ ಹುಣಸೆ ಹಣ್ಣು ತೊಗೊಂಬಂದ್ರೆ ತಂದನ ಹತ್ತು ಗಿಡ ರೀ ಸರ್ ಹ್ಞೂ ಹತ್ತಿನಿ ಸರ್ ಹುಣಸೆ ಹಣ್ಣು ಎಲ್ಲ ಪಡಲ್ರಿ ಸರ್ ಹ್ಞೂ ಯಾಕೆ ಮಾಡೋದ್ರಿ ಸರ್ ಹ್ಞೂ ಏನ್ ಮಾಡೋದು ಗೊತ್ತಾಗಲ್ರಿ ಓಡಿ ಹೋಗಿ ಮನೆಗೆ ಹೋಗಿ ಹೆಚ್ಚಿಗೆ ಕಿತ್ಕೊಂಡ್ ಹೇಳಿದ್ರಿ ಗಿಡ ಕೊರಿಲ್ಲ ಮನೆಗೆ ಹೋಗ್ತಿತ್ತು ಏ ಮಗನ್ ಯಾವ್ದಾರ ಕಿವಿ ಕೂಡ ಮಗನ ಏ ಅಂಗಿ ಮುಂದೆ ತುರುಕಿ ಹಿಂದಕ್ಕೆ ಕಂಡ ಬಿಟ್ಟಲ್ಲೇ ಹಾಗೆ ಮುಂದೆ ಹರ್ದ ಸರ್ ಮತ್ತೆ ಹಿಂದೆ ಅಂಗಿ ಹಾಕ್ಬಿಟ್ಟಿ ಹಿಂದೆ ಹರ್ದ ಪ್ಯಾಟ್ ಪ್ಯಾಟ್ ಅಡ್ಡಿಲ್ಲ ಅಡ್ಡಿಲ್ಲ ಮುಂದೆ ಹಂಗೆ ಇರೋದು ಸರ್ ಹಿಂದೆ ಪ್ಯಾಂಟ್ ಅನ್ನೋದು ಸರ್ ನಮ್ಮದು ಗೊತ್ತೈತಿ ಸುಮ್ಮನೆ ಕುಂದ್ರಪ್ಪ ನಡು ಮಾಡಬೇಡ ಸರ ನಮ್ಮ ಮನೆ ಪಾನ್ ಇರ್ತಿದ್ರಿ ಅಲ್ಲ ಸರ ನಮ್ಮ ಮನ್ಯಾಗ ಎಮ್ಮಿ ಪಾನ ಇರ್ತಾನೆ ಓ ಈಗ ಸತ್ತಿದ ಸಿರಿನಾಲ ಪಡದಂಗೆ ಇನ್ನು ಮುಂದೆ ಹಂಗ ಹೇಳ್ಬಾರ್ದು ಗೊತ್ತಿಲ್ಲ ಒಟ್ಟ ಸುಳ್ಳು ಹೇಳ್ಬಾರ್ದು ಹಂಗ ಕೇಳ ಆ ದನ ಯಾವ ಇದ್ದಂಗೆ ಹೇಳಿ ಹೇಳೇನಾರು ನೀ ಯಾಕೆ ಬಂದಿರ್ತೀರ ಸ್ವಲ್ಪ ಹೋಗಿ ಸರ ಅದಕ್ಕೆ ದನ ಕಾಯಕ್ ಹೋಗಿದ್ದು ಎಮ್ಮಿಗೆ ಹಾಕ್ರಿ ನೀ ಹತ್ರ ಮಾಡ್ಕೊಂಡು ಹೋಗ್ಬಿಡ್ತಮ್ಮ ಈ ವರ್ಷ ಏ ಆಗಸ್ಟ್ 15ಕ್ಕೆ ಎಲ್ಲ ತಯಾರು ಮಾಡ್ಕೊಂಡ್ರಿ ಏನೇನು ತಯಾರು ಮಾಡ್ಕೊಂಡ್ರಿ ಸರ ನಾವು ಹಬ್ಬವನ್ನು ಮಾಡಿ ದೊಡ್ಡ ಮಾಡಿ ಹೇಳಪ್ಪ ಬಡ ಬಡ ಹೇಳ್ಬೇಕು ಹಾ ಚಂದ ಹೇಳು ಹಾ ಸರ್ ರೀ ಹಾ ಸರ ಹಾ ಹಿಂಗ ನಮ್ಮ ಊರಾಗ ಒಂದ್ರಿ ಏನಂದ್ರೆ ಹಿಂಗ ನಮ್ಮ ಊರಾಗ್ರಿ ಸೀದನೆ ಹೇಳಲೆ ಹಿಂಗ ನಮ್ಮ ಊರಾಗ ಸೀದನೆ ಹೇಳ ಹಾ ಸರ್ ರೀ ಹಾ ನಮ್ಮ ಊರಾಗ ರೀ ಹಾ ಹಿಂಗ ಹಿಂಗ ಅಂತ ಹೇಳ್ತಿದ್ದೆ ಸೀದನೆ ಹಿಂಗ ನಮ್ಮ ಊರಾಗ ಬಂದಿದ್ದೆ ಅಂತ ಹೇಳ ಹಾ ಸರ್ ರೀ ಹಾ ನಮ್ಮ ಊರಾಗ ರೀ ಅಣ್ಣೋಲೆ ಏ ಅಣ್ಣ ಸದಾ ಸರ್ ರೀ ನಮ್ಮ ಊರಾಗ ರೀ ಏಕ ಒಂದು ಹುಡುಗಿದ್ರಿ ಆ ಹುಡುಗಿಗ್ರಿ ಭಾಳ ಅಂದ್ರೆ ಭಾಳ ವಯಸ್ಸಾಗಿದ್ರಿ ವಯಸ್ಸಾಗಿ ಪಾಪ್ರಿ ಅದು ಸಣ್ಣದಂತ ಸತ್ ಬಿಟ್ಟಿದ್ರಿ ಹಂಗಲ್ರಿ ಸರ ಹುಡುಗಿಗೆ ಭಾಳ ವಯಸ್ಸಾಗಿದ್ರಿ ಆಕಿ ನಾ ಸಣ್ಣದಿಂದ ಸತ್ತಿದ್ರಿ ನಮ್ಮ ಅಮ್ಮ ರೀ ಈಗ ಏನಾರು ಕೇಳಿದ್ರೆ ರಮೇಶ್ ಹಾಕಿದ್ರಿ ಹೇಳ್ರಿ ಬಾ ನೋಡ್ರಿ ಹಾ ಹೇಳ ಏನು ಬಿಟ್ಟಿದ್ದೀನಿ ಏನಂತ ತಿಂದು ಮಾಡಿ ಆಗ್ತೇವೆ ಹಾ ನೀ ಹೇಳಪ್ಪ ನೀ ಏನ್ ಮಾಡಿ ಭಾಷಣ ಸರ್ ಹಾ ಹೇಳ ಮಾನ್ಯ ಅಧ್ಯಕ್ಷರೇ ಹಾ ಮುಖ್ಯ ಅತಿಥಿಗಳೇ ಯಾರು ಮುಖ್ಯ ಅತಿಥಿಗಳು ಅಧ್ಯಕ್ಷರು ಏ ಸುಮ್ಮನೆ ಕೈ ಮುಂದೆ ಮೇಲೆ ಮುಂದೆ ಕೆಳಗೆ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಊರಿನ ಹಿರಿಯರೇ ಪೂಜ್ಯ ಗುರುಗಳೇ ಎಲ್ಲರೂ ಸುಮ್ಮನೆ ಯಾರು ಮಾಡೋದು ಎಲ್ಲ ಸರ ಏ ಸುಮ್ಮನೆ ಹಾ ಕೈ ಹಾ ಹೇಳ ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಊರಿನ ಹಿರಿಯರೇ ಪೂಜ್ಯ ಗುರುಗಳೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಇಂದು ನಾನು ಸ್ವಾತಂತ್ರ್ಯೋತ್ಸವದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ ಇಷ್ಟು ಹೇಳಿ ನನ್ನ ಭಾಷಣ ಮುಗಿಸ್ತೇನೆ ಮುಂದಿನ ನಿಮ್ಮ ಅಪ್ಪ ಅವತ್ತು ಜೆಂಡಾ ಇದ್ದಾಗ ನಾವು ಕೂಡ ಅಧ್ಯಕ್ಷ ಅಂತಂದ್ರೆ ಅವನ ಹೇಳ್ತಾನೆ ಹೇಳೆ ಏನ್ ಮಾಡಿ ಹಬ್ಬರೋಣ ಮಾಡ್ಕೊಂಬ ಅಂತ ಹೇಳ್ತೀನಿ ಹೇರ್ಕರ್ ಹಾಕೊಂಡು ನೋಡ್ತಾವಣ್ಣ 2
ಇನ್ಯಾರು ಮಂದಿ ಕೇಳಿದ್ರು ಸರ ಹಾ ನಿನ್ನೆ ನೀವು ಅಂದ್ರೆ ಬಜ್ಜಿ ಬರ್ಕೊಂಡು ಹಾಕೋಬ ಅಂತೇಳಿ ರಾತ್ರಿ ಎಲ್ಲ ಬಾಯ್ಕೊಂಡು ಹಾಕಿ ಸರ ಹಾ ಇದು ಹಂಗೆ ನೀವು 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 ಅನ್ನೋದು ಸರ ಓಹೋ ಅಲ್ಲಲ್ಲಿ ನೀ ಸಾಲಿಗೆ ಅದಕ್ಕೆ ಬರ್ತಿ ಬಸ್ಸಿಗ್ರಿ ನೀವು ಬಸ್ಸಿಗೆ ಬರ್ತಿ ಅಂತ ಗೊತ್ತೈತಿ ಯಾವ ಉದ್ದೇಶ ಇಟ್ಕೊಂಡು ಬರ್ತಿ ವಿದ್ಯಾಗೋಸ್ಕರ ರೀ ಹೌದಿಲ್ಲ ವಿದ್ಯಾಗೋಸ್ಕರ ವಿದ್ಯಾಗೋಸ್ಕರ ಬಂದ್ರೆ ಮತ್ತೆ ಯಾಕೆ ಮಕ್ಕೊಂಡಿಪ್ಪ ಅದಕ್ಕೆ ಬಂದಿರಿ ಸರ್ ಇವತ್ತು. ಇನ್ನೂ ಈ ಜೊತೆ ಮಕ್ಕಳು ಇಲ್ಲ ಮಾತಾಡಬಾರ್ದು ಹೇಳ್ತಿಲ್ಲ ಮಾತಾಡಬಾರ್ದು ಹಾ ನೋಡ್ರಿ, ಹಾ ಈಗ ಒಂದು ಹನ್ನೆರಡು ಬಂದವ್ರಿ ಹಾ ಏನ್ ದನ ಕಾಯೋದಿಲ್ಲ ಏನಲ್ಲ ಅಲ್ಲ ಆ ಹುಡುಗಿ ಸಣ್ಣ ಹುಡುಗಿ ಹನ್ನೆರಡು ಬಂದಾರ ವಿದ್ಯಾಗ ಅವರು 13 ವರ್ಷ ಅಕ್ಕಿಗೆ ಹನ್ನೆರಡು ಬಂದಾರ ಹೌದು ಸರ ಮದುವೆ ವಯಸ್ಸು ಎಷ್ಟು ಬರ್ತೈತಿ ನಮ್ಗ ಯಾಕ ನೋಡ್ರಪ್ಪ ಹೆಣ್ಣು ಮಕ್ಕಳಿಗೆ 18 ವರ್ಷ ಗಂಡು ಮಕ್ಕಳಿಗೆ 25 ವರ್ಷ ಅದಾಗ ಮದುವೆ ಮಾಡ್ಬೇಕ ಇಲ್ಲ ಅಂದ್ರೆ ಕಾನೂನಿನ ಪ್ರಕಾರ ಅಪರಾಧ ಅದು ಬಿಡ್ರಿ ಸರ ನಮ್ಮ ಊರಾಗ ಬಟ್ಲಕ್ಕ ಮದುವೆ ಮಾಡ್ತಾರ ಅದು ಇನ್ನು ಮಾಡ್ತಿದ್ರು ಇನ್ನು ಮಾಡಬಾರ್ದು ಮಾಡಿರೋರ್ಗೆ ಶಿಕ್ಷೆ ಆಕೈತಿ ಜೈಲು ಶಿಕ್ಷೆ ಆಕೈತಿ ನೆನಪಿಟ್ಕೋಬೇಕು ಆಯ್ತು ಬಿಡಪ್ಪ ನನಗಂತೂ ಸಾಕಾಗ್ತು ಪಾಠ ಓದ್ದೆ ಹೋಗಿ ನೀರು ತಗೊಂಡ್ಬರ್ಬೋದು ಕುಡಿಯಕ್ಕೆ ಸರ ಹಾ. ನೀವ್ ಬ್ಯಾಡ ಸರ ಯಾಕ ನಮ್ಮ ಮನ್ಯಾಗ ಮಂಚಿಗಿರತ್ತ ಹಾ ತಗೊಂಬರ್ತ ಸರ ಹೇಳಿ ಎದ್ದಿಂದ ಹೇಳು ಚೋಳ ಹೊಡೆದ ಹೌದಾ ಹೊಡಿ ಎರಡು ಮತ್ತೆ 12 ಪಾಠ ಮಂಚಿಗಿರ ಬಂದ್ ಸರ್ ಹಾ ಸರ ಕೂ ಕುಡಿತೇನೆ ಸರ ಕೂ ಮಸ್ತ್ ಅದಾವೆ ಸರ ನಮ್ಮೂರು ಅಲ್ಲಿ ಬಂದ್ರೆ ಮುಂದೆ ಇನ್ನೊಂದು ನಿಮ್ಮ ಅವ್ವ ಒಂದ್ ಚರಿಗೆ ನೀರು ಕೊಡೋದು ಕುಡಿಯಾಕ ಒಂದ್ ಚರಿಗೆ ಮಜ್ಜಿಗೆ ಹೆಂಗ್ ಕೊಡೋದು ಯಾಕ್ರಿ ಸರ ಹಂಗಾಕಂತೀರಿ ಹಾ ನಮ್ಮ ಮನ್ಯಾಗ ಜನ್ಗೆ ಐತ್ರಿ ಹಾ. ಆದ್ರ ಇದು ಹಾಲಾತು ಮೊಸರಾತು ಬೆಣ್ಣೆ ಆತು ಹಾ. ಆನಂತರ ಮಜ್ಜಿಗೆ ಹೊರ ಕೊಡು ಸರ್ ನಾವ ಹೌದು ಅದನ್ನ ಅಲ್ಲೇ ಬಾಜಿ ಕಡೆ ಇದ್ದೀವಿ ಸರ್ ಮಜ್ಜಿ ಬಾಜಿ ಕಡೆ ಸರ ಹಾ. ಇದ್ರಿ ನಮ್ಮ ರಾಜ ಅದನಲ್ರಿ ನಿಮ್ ತಮ್ಮ ಅಲ್ರಿ ನಮ್ಮ ನಾಯಿ ಸರ ಅದ್ರಾಗ ಬಾಯಿ ಲಚ್ಚ 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 ಮಾಡಿದ್ರಿ ಲಚ್ಚ ನಿಮ್ಮ ನೀರ್ ಕುಟ್ಟಿ ನಮ್ಮ ಸರ್ ತಂದನ್ರಿ ನಾಯಿ ಕೊಡು ಮಜ್ಜಿಗೆ ಕುಡಿಸ್ತೀಯ ಮಗನ ಒಟ್ಟಿ ಬ್ಯಾಡ್ರಿ ಸರ ಯಾಕ ನಮ್ಮ ಮನ್ಯಾಗ ಇದಕ್ಕೆ ಹೋಗೋದು ಒಂದ ಚರಿಗೆ ಸರ ನೀವು ಹೇಳ್ತಿಲ್ರಿ ಸರ ಅಲ್ಲಿ ನೀವು ಕುಡಿರಿ ಹೆಂಗಾಗತ್ತೈತಿ ಹುಡಿಬೇಡ್ರಿ ಅಂತ ಹೇಳಕ್ ಹೋಗಿದ್ ಸರ ಮನೆ ನಮ್ಮ ಒಬ್ಬ ನಿಂಗೆ ಅದಾನ ಅದು ನಿಜ ಆಗೈತಿ ಅವ್ರ ದೊಡ್ಡವ್ವ ಅವ್ರ ದೊಡ್ಡಪ್ಪಗೆ ಹೋಗ್ಲಿ ದೊಡ್ಡಪ್ಪಗ ಉಪ್ಪು ಉಳ್ಳಾಗಡ್ಡಿ ತೊಂಬ ಅಂತ ಹೇಳ ಹೌದ್ರಿ. ನೀವು ಓಡಿಗೆ ಬಸ್ಸಿಗೆ ಬಸ್ ರೆಡಿ ನಿಂತೈತಿ ಕಿಡಿಕಾಗ ಅವ್ರ ದೊಡ್ಡಪ್ಪ ನೋಡಿದಾನ ದೊಡ್ಡಪ್ಪ ಊ ಅಂದ್ಬಿಟ್ಟು ಬಸ್ ಬಿಟ್ಬಿಡ ಉಳ್ಳಾಗಡ್ಡಿ ಉಪ್ಪು ಹೇಳೋದು ಬರ್ತಾರ್ರಿ ಅವ ನೀವು ಹೂ ಅನ್ಕೊಂತ ಕೂತ್ರೆ ಏನಾಗತ್ತೆ ಸರ ಹಾ ಮರೆಯ ಲೇ ಪಾಠ ಓದ್ರಿ ಹಾ ಪಾಠ ಓದ್ ಪಡ ಪಾಠ ಓದ್ ಹಾ ಪುಸ್ತಕ ತೆಗಿರಿ ಯಾವ ಬಿಟ್ಟು ಬಂದಿರಿ ಅದ್ರಾಗ ನೋಡ್ಕೊರಿ ಇಲ್ಲಿ ಬಸ್ ಹಾ ಹಾ ಪಾಠ ಓದು ಪಾಠ ಪಾಠ ಎರಡು ಸೋಮನ ಗೌಡರು ಮತ್ತು ನಾಯಿ ಸರ ನಮ್ಗೆ ನಾಯಿ ಯಾಕಂದ್ರೆ ತಂದೆ ಪಾಠ ಕೇಳಿ ಹಾ
ಪಾಠ ಪಾಠ ಎರಡು ಎರಡು ಸೋಮನ ಸೋಮನ ಗೌಡರು ಗೌಡರು ಮತ್ತು ಮತ್ತು ನಾಯಿ ನಾಯಿ ಏಯ್ ಇನ್ನಲ್ಲೇ ಸೋಮನ ಸೋಮನ ಗೌಡರು ಗೌಡರು ನಮ್ಮೂರಿನ ನಮ್ಮೂರಿನ ಹಿರಿಯರು ಹಿರಿಯರು ಪೂರ್ಣರಾಮ ಪೂರ್ಣವಿರಾಮ ಅವರ ಅವರ ಮನೆಯಲ್ಲಿ ಮನೆಯಲ್ಲಿ ಒಂದು ಒಂದು ನಾಯಿ ನಾಯಿ ಇತ್ತು ಇತ್ತು ಪೂರ್ಣರಾಮ ಪೂರ್ಣವಿರಾಮ ಅದರ ಅದರ ಹೆಸರು ಹೆಸರು ಕೌಶಿನಲ್ಲಿ ಕೌಶಿನಲ್ಲಿ ಕರಿಯ ಕರಿಯ ಕೌಸ್ಪೂರ್ಣ ಕೌಸ್ಪೂರ್ಣ ಎಂದು ಕರೆಯುತ್ತಿದ್ದರು ಕರೆಯುತ್ತಿದ್ದರು ಪೂರ್ಣರಾಮ ಪೂರ್ಣವಿರಾಮ ಏಯ್, ಆ ಪೂರ್ಣ ವಿರಾಮ ಸಂಸ್ಕೃತ ಬಿಟ್ಟು ಓದ್ಬೇಕು ಅಲ್ಲೇ ಯಾಕೆ ಬರ್ತಿರ್ತಾರೆ ನಿಂತು ಓದ್ಬೇಕು ಅಂತ ನಿಂತು ಓದತ್ತೇನ್ರಿ ಸರ ಇಲ್ಲಿ ನಿಂತಿ ಅಲ್ಲೇ ತಡತಡದು ಓದ್ಬೇಕು ಹಾ ಅವರ ಅವರ ಮನೆಯಲ್ಲಿ ಮನೆಯಲ್ಲಿ ನಾಯಿ ನಾಯಿ ಇತ್ತು ಇತ್ತು ತಡತಡದು ತಡತಡದಂದ್ರೆ ಬಿಟ್ಟು ಓದ್ಬೇಕಂದ್ರೆ ಸ್ವಲ್ಪ ನಿಂದಿರ್ಬೇಕು ಬಿಟ್ಟು ಓದ್ಬೇಕು ಬಿಟ್ಟು ಹಾ ಅವರ ಅವರ ಮನೆಯಲ್ಲಿ ಮನೆಯಲ್ಲಿ ಒಂದು ಒಂದು ನಾಯಿ ನಾಯಿ ಇತ್ತು ಇತ್ತು ತಡದು ಬಿಟ್ಟು ಬಿಟ್ಟು ಹೈಲೈಟ್ ಮಾಡ್ಬೇಕಂತ ಮುಂದೆ ಹೋಗು ಹಾ ಹಾ ಸೋಮನ ಸೋಮನ ಗೌಡರ ಗೌಡರ ರಾಜಕೀಯ ರಾಜಕೀಯ ಅಂದ್ರೆ ಚೆನ್ನಾಗಿ ಹೋಗ್ಬಾ